ಬ್ರೇಕಿಂಗ್ ನ್ಯೂಸ್. ಮದುವೆಯಾಗಿ 7 ವರ್ಷಗಳ ನಂತರ ಹೆಂಡತಿ ಚೆನ್ನಾಗಿಲ್ಲವೆಂದ ಗಂಡ. ದುಡ್ಡು ಕೊಟ್ಟರೆ ಮಾತ್ರ ಸಂಸಾರ, ಇಲ್ಲವೆಂದರೆ ಬಿಡಿಸುತ್ತೇನೆ ನಿನ್ನ ಗ್ರಹಚಾರ. ಮಂಗಮ್ಮನ ಪಾಳ್ಯದ ಮುಗ್ಧೆಗೆ ಪೊಲೀಸ್ ಠಾಣೆಯಲ್ಲೂ ಸಿಗಲಿಲ್ಲ ನ್ಯಾಯ. ಹೊಡೆದಿದ್ದು ಮಂಡ್ಯಪಲ್ಲ ಕಂಪ್ಲೇಂಟ್ ಕೊಟ್ಟಿದೆ. ನನಗೆ ನ್ಯಾಯ ಕೊಡ್ತೀನಿ. ನನಗೆ ಎಲ್ಲಿ ಪೊಲೀಸ್ ಸ್ಟೇಷನ್ ಇನ್ನೂ ನ್ಯಾಯ ಸಿಗ್ತಾ ಇದೆ. ರುಬೀನಾ ಅಂತ, ನನ್ನ ಮದುವೆ ಆಗಿ 7 ವರ್ಷ ಆಗಿದೆ. ನನ್ನ ಮಗಳ ಹೆಸರು ಉಮೇಜಾ ಅಂತ ಹೇಳ್ಬಿಟ್ಟು. ನನ್ನ ಮಗಳಿಗೆ 5 ವರ್ಷ. ನನಗೆ ಮದುವೆ ಮಾಡ್ಕೊಂಡಿರೋದು ನನ್ನ ಗಂಡ ಒಡವೆ ಕೊಡ್ತಾರೆ, ಕಾಸು ಕೊಡ್ತಾ ಇದ್ದಾರೆ ಚೆನ್ನಾಗಿ ಅಂತ ಮದುವೆ ಮಾಡ್ಕೊಂಡಿದ್ದತ್ತೆ. ಅದು ಚೆನ್ನಾಗಿ ಯೂಸ್ ಮಾಡಿಕೊಂಡ್ರು. ನೀನು ಒಡವೆ ಕೊಡು ಅಂತ 7 ವರ್ಷದಿಂದ ನನಗೆ ಟಾರ್ಚರ್ ಮಾಡಿ, ಮೆಂಟಲಿ ಟಾರ್ಚರ್ ಮಾಡಿ ನನ್ನ ಹತ್ರ ಒಡವೆ ಇಸ್ಕೊಂಡ್ಬಿಟ್ರು. ಒಡವೆ ಇಸ್ಕೊಂಡ್ರಾದ್ಮೇಲೆ ಎಲ್ಲ ಸಾಲ ಮಾಡಿದ್ದಾರೆ, ಲೋನ್ ಎಲ್ಲ ತೊಗೊಂಡಿದ್ದಾರೆ, ಆ್ಯಪಲ್ಲಿ ಎಲ್ಲ ಕಾಸು ತೊಗೊಂಡಿದ್ದಾರೆ, ಸಾಲ ಸಂಘಗಳು ಎಲ್ಲ ತೊಗೊಂಡು ಬಡ್ಡಿ ಕಾಸೆಲ್ಲ ತೊಗೊಬಿಟ್ಟು ಇವಾಗ ನಾನು ಚೆನ್ನಾಗಿಲ್ಲ ಅಂತೆ. ಅವ್ರಿಗೆ ಒಂದು ಗಂಡು ಮಗು ಬೇಕಂತೆ. ಗಂಡು ಮಗು ಒಂದೇ ಸಾಕಾಗ್ತಾ ಇಲ್ಲಲ್ಲ ನಿಮಗೆ, ಗಂಡು ಮಗು ನಮ್ಮ ಹಿಂಗೆ ಮಾಡ್ಕೊಡೋದು ಅಂತ ಹೇಳಿದ್ರೆ ನನಗೆ ಬೇಕು. ನಮ್ಮ ಮನೆಯಲ್ಲಿ ಎಲ್ಲ ಹೇಳ್ತಿದ್ದಾರೆ ನಿನಗೆ ಒಂದೇನ ಹೆಣ್ಮಗು ಇನ್ನೊಂದು ಮಾಡ್ಕೊ ಅಂತ ಹೇಳ್ಬಿಟ್ಟು ಇವ್ರ ಮಾತು ಜಾಸ್ತಿ ಕೇಳ್ಕೊಂಡು ನನಗೆ ಮೆಂಟಲಿ ಟಾರ್ಚರ್ ಮಾಡಿದ್ದಾರೆ. ಅವರು ತುಂಬ ಅಂದರೆ ತುಂಬ ಟಾರ್ಚರ್ ಮಾಡ್ತಾ ಇದ್ದಾರೆ. ಇವಾಗ ಎಲ್ಲ ಸಾಲ ಎಲ್ಲ ಇದ್ದಿದ್ದೆಲ್ಲ ಮಾಡಿಬಿಟ್ಟು ಒಡವೆ ಎಲ್ಲ ತೊಗೊಂಡೋಗಿ ಆ್ಯಪಲ್ಲಿ, ಮನಪುರಂ ಆ್ಯಪಲ್ಲಿ ತೊಗೊಂಡೋಗಿ ಇಕ್ಕಿದ್ದಾರೆ. ಅವರು IF ಆ್ಯಪಲ್ಲಿ ತೊಗೊಂಡೋಗಿ ಇಕ್ಕಿದ್ದಾರೆ, ಮುತ್ತೂಟ್ ಫೈನಾನ್ಸಲ್ಲಿ ತೊಗೊಂಡೋಗಿ ಇಕ್ಕಿದ್ದಾರೆ. ಅವರು ಇಷ್ಟು ಜಾಗದಲ್ಲಿ ಎಲ್ಲ ನನ್ನ ಒಡವೆ ಎಲ್ಲ ತೊಗೊಂಡೋಗಿ ಇಟ್ಬಿಟ್ಟು ಅದೆಲ್ಲ ಹರಾಜಿಗೆ ಇಟ್ಬಿಟ್ಟಿದ್ರು. ನಡಿ ಮಾತಾಡ್ಬಿಟ್ಟು ಅದೇನಿದೆ ಬಿಡಿಸ್ಕೊಂಡು ಬರೋಣ ಅಂತ ಹೇಳಿದ್ರೆ, ಸರಿ ಬ್ಯಾಂಕಲ್ಲೇ ಇಕ್ಕಿದ್ದೀನೆಲ್ಲ ಅಲ್ಲೇ ಹೋಗ್ಬಿಡ್ಲಿ, ಅದು ಬೇಡ ನನಗೆ ಇವಾಗ ಅಂತ ಹೇಳಿದರು ಅವರು. ಸರಿ ಅಂತ ಅಲ್ಲೇ ಹರಾಜಿಗೆ ಇಟ್ಬಿಟ್ಟೆ. ಹೋಯ್ತು ಅದೆಲ್ಲ ಒಡವೆ, ಏನಿಲ್ಲ ನನ್ನ ಹತ್ರ. 15,000 ಒಡವೆ ಕೊಟ್ಟಿದ್ರು, ಮನೆಗೆ 2 ಲಕ್ಷ ಲೀಸ್ಟ್ಗೆ ಹಾಕಿ ಕೊಟ್ಟಿದ್ರು ನಮ್ಮಮ್ಮ. 50,000 ವರದಕ್ಷಿಣೆ ಕೊಟ್ಟಿದ್ರು. ಎಲ್ಲ ಚೆನ್ನಾಗಿ ಮದುವೆ ಮಾಡಿ ನನಗೆ ಕೊಟ್ಟಿದ್ರು. ಅವ್ರು ಎಲ್ಲಿ ಬೇಕು ಅಂತ ಹೇಳಿದ್ರು ಅಲ್ಲೇ ಮದುವೆ ಮಾಡಿಕೊಟ್ಟಿದ್ರು ಅವ್ರಿಗೆ. ಈ ಮಗು ಆದಮೇಲೆ ಇವಾಗ ನನಗೆ ಸಾಕಾಗಲ್ಲ ಅಂತ ಹೇಳ್ಬಿಟ್ಟು ನನಗೆ ಓಡೋಗ್ಬಿಟ್ಟಿದ್ದಾರೆ. 4 ಲಕ್ಷ ಗಾಡಿ ಇಸ್ಕೊಟ್ಟಿದ್ದೀನಿ, 3 ವೀಲರ್ ಅಪ್ಪೆ ಗಾಡಿ. ನಾನು ಕಂಪ್ಲೇಂಟ್ ಎಲ್ಲ ಮಾಡಿದ್ದೆ, ಈ ಥರ ಟಾರ್ಚರ್ ಮಾಡ್ತಾರೆ ಅಂತ ವುಮೆನ್ಸ್ ಕಂಪ್ಲೇಂಟ್ ಸ್ಟೇಷನಲ್ಲಿನೂ ಕಂಪ್ಲೇಂಟ್ ಮಾಡಿದ್ದೆ ನಾನು. ಒಂದೇ ತಿಂಗಳು ಚೆನ್ನಾಗಿದ್ದಿದ್ದವರು ಮತ್ತೆ ಅವ್ರು ಏನು ಹೇಳಿದ್ರು, ಪೊಲೀಸ್ ಅವ್ರು ಏನು ಮಾಡ್ಕೊಳ್ತಾರೆ ಇವಾಗ ನನಗೆ, ನೀನು ಎಲ್ಲಾದರೂ ನನಗೆ ಕರ್ಕೊಂಡೋಗು, ಯಾರು ಏನೂ ಮಾಡ್ಕೊಳ್ಳೋದಿಲ್ಲ. ಹೌದು ನಾನು ತಿಂದಿದ್ದೆ ನಿನ್ನ ಒಡವೆ, ಇವಾಗ ಏನು ಮಾಡ್ತೀಯ ನೀನು, ನನಗೆ ಸಾಕಾಗೋದಿಲ್ಲ. ಇನ್ನು ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ಗಾರ್ಮೆಂಟ್ಸ್ಗೆ ಹೋಗಿ ಟೈಲರ್ ಕೆಲಸ ಮಾಡ್ತೀನಿ, ನನ್ನ ಸಂಬಳ ಎಷ್ಟು ಅಂತ ಕೇಳ್ಬಿಟ್ಟು ತಿಂಗಳು ನನಗೆ ಮೆಂಟಲಿ ಟಾರ್ಚರ್ ಮಾಡ್ತಾರೆ. ನಿನ್ನ ಪೇಮೆಂಟ್ ಎಷ್ಟು ಬರುತ್ತೆ ತೋರಿಸು ಅಂತ ಹೇಳ್ಬಿಟ್ಟು ₹1 ಫೋನಲ್ಲಿ ಬಿಡೋದಿಲ್ಲ, ₹1 ಬಿಡೋದಿಲ್ಲ ಬ್ಯಾಲೆನ್ಸು. ಕೊಡು ನನಗೆ ಬೇಕು, ನನಗೆ ಇವತ್ತು ಬಾಡಿಗೆ ಬಂದಿಲ್ಲ, ಪೋಟ್ರಲ್ಲಿ ರೀಚಾರ್ಜ್ ಮಾಡಬೇಕು ನಾನು ಅಂತ ಹೇಳ್ಬಿಟ್ಟು ಎಲ್ಲ ಕಾಸು ನನ್ನ ಹತ್ರ ಇಸ್ಕೊಳ್ತಾರೆ. ನನಗೆ ಸ್ವಲ್ಪ ಮಗು ಆದಮೇಲೆ ಸ್ವಲ್ಪ ಬುದ್ಧಿ ಬಂತು. ನಾನು ಸ್ವಲ್ಪ ಏನು ನೀನು ಈ ಥರ ಮಾಡ್ತಾ ಇದ್ದೀರಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ದಕ್ಕೆ ಇವಾಗ ನೀನು ಟಾರ್ಚರ್ ಮಾಡ್ತಾ ಇದ್ದೀಯ ಅಂತ ಹೇಳ್ಬಿಟ್ಟು ಓಡೋಗ್ಬಿಟ್ಟಿದ್ದಾರೆ. ನನ್ನ ಮಗಳು ಬಿಟ್ಬಿಟ್ಟು ನಂಗೆ ಬಿಟ್ಬಿಟ್ಟು ರೋಡಲ್ಲಿ ಮನೆ ಅಡ್ವಾನ್ಸ್ ಎಲ್ಲ ಕ್ಲಿಯರ್ ಆಗಿಬಿಟ್ಟಿದೆ. ಇವಾಗ ಮನೆ ಖಾಲಿ ಮಾಡಿ ಅಂತ ಹೇಳ್ತಾ ಇದ್ದಾರೆ ಮನೆಯವರು. ನಾನು ಎಲ್ಲಿ ಹೋಗೋದು ಇವಾಗ, ನನಗೆ ರೋಡಲ್ಲಿ ಬಿಟ್ಬಿಟ್ಟು ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ, ಫೋನ್ ಸ್ವಿಚ್ ಆಫ್ ಮಾಡಿಬಿಟ್ಟಿದ್ದಾರೆ ಅವರು. ಅವ್ರ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅಕ್ಕ ತಂಗಿಯರು, ಅವರೆಲ್ಲ ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಅವ್ರ ಅಕ್ಕ ಹೇಳಿ ಮದುವೆ ಮಾಡಿಸಿರೋದಂತೆ, ಚೆನ್ನಾಗಿ ಒಡವೆ ಕೊಡ್ತಾ ಇದ್ದಾರೆ ಅವರು, ಆ ಹುಡುಗಿಗೆ ಮದುವೆ ಮಾಡ್ಕೊ ಅಂತ ಹೇಳ್ಬಿಟ್ಟು ಅದಕ್ಕಂತ ಅವ್ರು ಮದುವೆ ಮಾಡ್ಕೊಂಡಿದ್ದು. ಇಷ್ಟು ವರದಕ್ಷಿಣೆ ಕೊಟ್ಟು ಇಷ್ಟು ಕಾಸೆಲ್ಲ ಕೊಟ್ಟು ಸಾಕಾಗಿಲ್ಲ ಅಂತ ಇನ್ನೂ ಬೇಕಂತೆ ಅವ್ರಿಗೆ ಕಾಸು. ಇವಾಗ ನಾನು ಎಲ್ಲಿಂದ ತೊಗೊಂಡು ಬಂದು ಕೊಡಬೇಕು? ಅವ್ರು ಇನ್ನೂ ಕಾಸು ಕೇಳಿದ್ರೆ ನಮ್ಮ ಅಪ್ಪ ಅಮ್ಮ ಬಡವರು ಇಷ್ಟು ಕೊಟ್ಟು ನನಗೆ ಮದುವೆ ಮಾಡಿಕೊಟ್ರು. ಇವಾಗ ಅವ್ರ ಹತ್ರ ಎಲ್ಲ ನಾನು ಕಾಸು ತೊಗೊಂಡೋಗಿ ನನ್ನ ಗಂಡನ ಕೊಡೋಕ್ಕೆ ನಾನು ಎಲ್ಲಿಂದ ತೊಗೊಂಡು ಬಂದು ಕೊಡಬೇಕು? ನೀವು ಹೇಳಿ. ನಿಮ್ಮ ಯಜಮಾನ್ರ ಹೆಸರೇನು? ನಮ್ಮ ಯಜಮಾನ್ರ ಹೆಸರು ಕಲೀಮುಲ್ಲಾ ಶರೀಫ್ ಅಂತ ಹೇಳ್ಬಿಟ್ಟು. ಯಾವ ಊರು? ಅವ್ರು ಇದೇ ಊರವರು. ಇದೇ ಊರವರು. ಅಲ್ಲಿ ನನ್ನ ಮದುವೆ ಆಗಿ 7 ವರ್ಷ ಆಯ್ತು. ಏನ್ ಹೇಳ್ತಾರೆ ನಿಮ್ಮ ಯಜಮಾನ್ರು? ಏನ್ ಹೇಳ್ತಾರೆ? ಇವಾಗ ನಾನು ಚೆನ್ನಾಗಿಲ್ಲ ಅಂತೆ, ನಾನು ಬ್ಲಾಕ್ ಆಗಿದ್ದೀನಿ ಅಂತೆ. ಎಷ್ಟು ವರ್ಷ ಆಯ್ತು ಮದುವೆಯಾಗಿ? 7ನೇ ವರ್ಷ ನಡೀತಾ ಇರೋದು ಇದು. ಮದುವೆಯಾಗಿ 7 ವರ್ಷ ಆದ್ಮೇಲೆ ನೀವು ಚೆನ್ನಾಗಿಲ್ಲ ಅಂತ ನಾವು ಇವಾಗ ಚೆನ್ನಾಗಿಲ್ಲ ಅಂತೆ. ಅಂದ್ರೆ ನಿಮ್ಗೆ ವರದಕ್ಷಿಣೆ ಕಿರುಕುಳ ಏನಾದ್ರು ಕೊಡ್ತಾ ಇದ್ದಾರೆ. ಏನಂತ ಹೇಳ್ತಾರೆ? ಇಷ್ಟು ನಮ್ಮ ಅಮ್ಮ ಕೊಟ್ಟಿದಾರಲ್ಲ ಸಾಕಾಗ್ತಾ ಇಲ್ಲ ನನಗೆ. ಇಷ್ಟೇ ದಿವಸ ನನ್ನ ಜೀವನ ಮಾಡಿರೋದು ನಿಮ್ಮ ಅಪ್ಪ ಅಮ್ಮ ಕೊಟ್ಟಿರೋದು ಕಾಸು ನನಗೆ ಇನ್ನೂ ಬೇಕು. ನೀನ್ ಬ್ಲಾಕ್ ಆಗಿದ್ಯಾ, ನಾನು ನಿನ್ಗೆ ಮುಂದೆ ನಡ್ಸ್ಕೊಂಡು ಹೋಗಕ್ ಆಗೋದಿಲ್ಲ. ನೀನ್ ಏನಾದ್ರು ತಗೊಂಡ್ ಬಂದ್ರೇನೆ ನಾನು ಮುಂದೆ ನಡ್ಸ್ಕೊಂಡು ಹೋಗೋದು ಅಂತ ಹೇಳ್ತಾ ಇದಾರೆ ಇವಾಗ ಅವರು. ದುಡ್ಡು ತಗೊಂಡ್ಬಂದ್ರೆ ಗಾರ್ಮೆಂಟ್ಸ್ಗೆ ಹೋಗಿ ಕೆಲಸ ಮಾಡಿ ದುಡ್ಡು ತಗೊಂಡ್ ಬಂದ್ರೆ ನಾನು ಚೆನ್ನಾಗಿ ಇಟ್ಕೊಳ್ತಾರಂತೆ. ನಮ್ಮ ಅಪ್ಪ ಅಮ್ಮ ಹತ್ರ ಕಾಸು ತಗೊಂಡ್ ಬಂದ್ ಕೊಟ್ರೆ ನಾನು ಚೆನ್ನಾಗಿ ಇಟ್ಕೊಳ್ತಾರಂತೆ. ಅವ್ರು ಸಾಕಕ್ ಆಗೋದಿಲ್ಲ ಅಂತ ಇವಾಗ. ಈಗ ಇದರಲ್ಲಿ ಜೆರಾಕ್ಸ್ ಅಲ್ಲಿ ಕೊಟ್ಟಿದ್ದೀರಾ, ನನಗೆ 15 ದಿನ ಹಿಂದೆ ಹೊಡೆದು ಈ ತರ ಬಿಟ್ಟೋಗಿರಂತೆ. ಏನದು ಏನಾಯ್ತು? ನನಗೆ ಹೊಡೆದಿರೋದು ಆಯ್ತು ಒಂದು 3-4 ತಿಂಗಳಾಯ್ತು. ಇದು ವುಮೆನ್ಸ್ ಪೊಲೀಸ್ ಸ್ಟೇಷನ್ ಅಲ್ಲಿ ನಾನು ಕಂಪ್ಲೇಂಟ್ ಕೊಡಕ್ ಹೋಗಿದ್ದಾರಲ್ಲ, ಅವಾಗ ಹೊಡೆದಿದ್ದು ಅಂತ ನನಗೆ
ಅದು ಹೊಡೆದಿದ್ದು ಏನಕ್ಕೆ ಅಂತ ಹೇಳಿದ್ರೆ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಅಂತ ಮಾಸ್ಟರ್ಗೆಲ್ಲ ಗಂಡ ಕಟ್ಬಿಡ್ತಾ ಇದ್ರು. ನನ್ನ ಪೇಮೆಂಟ್ ತಗೊಂಡ್ಬಂದು ಅವ್ರ ಕೈನಲ್ಲಿ ಕೊಡ್ತಾ ಇರಲಿಲ್ಲ. ನನಗೆ ಸ್ವಲ್ಪ ಬುದ್ಧಿ ಬಂದ್ಬಿಟ್ಟಿತ್ತು. ಇವಾಗ ನನ್ನ ಮಗು ಫ್ಯೂಚರ್ ಬಗ್ಗೆ ನಾನು ಏನಾದರೂ ಯೋಚನೆ ಮಾಡಿ ಇಕ್ಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ಬ್ಯಾಂಕಲ್ಲಿ ಕಾಸು ಎತ್ತಿ ಇಕ್ಕಿದ್ದೆ ನಾನು. ಅದು ನೋಡಿಕೊಂಡು ಇವಳು ತಗೊಂಡು ಬಂದು ಕೊಡ್ತಾ ಇಲ್ಲಲ್ಲ ನನ್ನ ಕೈನಲ್ಲಿ ಕಾಸು ಅಂತ ಅಂದ್ಬಿಟ್ಟು ನನಗೂ ನನ್ನ ಮಗಳಿಗೂ ಹೊಡೆದಿದ್ದು. ಬಂಡೆಪಾಳ್ಯ ಪೊಲೀಸ್ ಸ್ಟೇಷನಲ್ಲಿ ನಾನು ಕಂಪ್ಲೇಂಟ್ ಕೊಟ್ಟಿದ್ದೆ. ಅವ್ರ ಮನೆಯಲ್ಲಿ ಕಾಸು ಕೊಟ್ಬಿಟ್ಟು ಬಿಡ್ಸ್ಕೊಂಡು ಬಂದಿದ್ದಾರೆ. ಇದು ಅವ್ರು ಏನಾಗಿದೆ ಧೈರ್ಯ ಇನ್ನೂ ಬಂದ್ಬಿಟ್ಟಿದೆ. ನೀವು ಕೆಲ್ಸಕ್ಕೆ ಹೋದ್ರೆ ಅನುಮಾನ, ಡೌಟ್, ದುಡ್ಡು ಕೊಟ್ರೆ ಏನಿಲ್ಲ, ಕೊಟ್ಟಿಲ್ಲ ಅಂದ್ರೆ ಅನುಮಾನ. ಒಟ್ಟಾರೆ ನಿಮಗೆ ದುಡ್ಡು ಕೊಟ್ರೆ ನಿಮ್ ಜೊತೆ ಸಂಸಾರ ಮಾಡ್ತೀರಿ. ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಈಗ ಬಂಡೆಪಾಳ್ಯ ಪೊಲೀಸ್ ಸ್ಟೇಷನ್ ಅಲ್ಲಿ ಏನ್ ಹೇಳಿದ್ರು ನಿಮ್ಗೆ? ಬಂಡೆಪಾಳ್ಯ ಪೊಲೀಸ್ ಸ್ಟೇಷನ್ ಅಲ್ಲಿ ಈ ತರ ಜಗಳ ಹೊಡೆದಿದ್ದಾರೆ ನಡಿ ಅಂತ ಹೇಳ್ಬಿಟ್ಟು ನನಗೂ ನನ್ನ ಮಗಳಿಗೆ ಎತ್ತಿ ಆಚೆ ಬಿಸಾಕ್ಬಿಟ್ಟಿದ್ರು ಅವರು. ಹೋಗಿ ನಿಮ್ಮಮ್ಮ ಹತ್ರ ಏನಾದ್ರು ಇಸ್ಕೊಂಡ್ ಬಾ, ನಿಮ್ಮಮ್ಮ ಇಷ್ಟೇ ನಾವು ಕೊಟ್ಟಿರೋದಂತ ದಿನ ನನಗೆ ಮೆಂಟಲಿ ಟಾರ್ಚರ್ ಮಾಡ್ತಾ ಇದ್ದಾರೆ ಸರ್. ತುಂಬಾ ಟಾರ್ಚರ್ ಮಾಡ್ತಾ ಇದ್ದಾರೆ. ನಾನು 7 ವರ್ಷ ನೋಡಿದ್ರೆ ನನ್ನ ಕೈನಲ್ಲಿ ಆಗಿಲ್ಲ. ಅದಕ್ಕೆ ನಾನು ಈ ನಿರ್ಧಾರ ತಗೊಂಡಿರೋದು. ಮನೆಯಲ್ಲಿ ಹೋದ್ವಾರ ಗಲಾಟೆ ಆಗಿದ್ದು. ನನಗೆ ನನ್ನ ಮಗಳಿಗೂ ಹುಷಾರಿರ್ಲಿಲ್ಲ, ನನಗೂ ಹುಷಾರಿರ್ಲಿಲ್ಲ. ಹಾಸ್ಪಿಟಲ್ ನಮ್ಮಮ್ಮ ಮನೆ ಹತ್ರ ಬಂದ್ಬಿಟ್ಟು ಅವರು ಹೊಡೆದು ನನ್ನ ತಮ್ಮನಿಗೆ ನಮ್ಮ ಮನೆ ಹತ್ರ ಬಂದಿದ್ರು. ನನ್ನ ತಮ್ಮ ಬನ್ನಿ ಒಳಗಡೆ ಮಾವ ಅಂತ ಕರೆದಿದ್ದಕ್ಕೆ ನೀನೇನೋ ಕರಿಯೋ ನಿನ್ನ ತಂಗಿಗೆ ಅಂತ ಹೇಳ್ಬಿಟ್ಟು ಕರೆಸ್ಬಿಟ್ಟು ನನ್ನ ತಮ್ಮನ ಮೇಲೆ ಕೈ ಹಾಕಿ ಕುಡ್ಕೊಂಡು ಬಂದು ನನ್ನ ತಮ್ಮನಿಗೆ ಹೊಡೆದ್ರು. ಯಾಕೆ ನನ್ನ ತಮ್ಮನಿಗೆ ಹೊಡೆದಿದ್ದು ಅಂತ ಕೇಳಿದ್ದಕ್ಕೆ ನೀನೇನು ಹೇಳೋದು ನಿನ್ನ ತಮ್ಮನಿಗೆ ಹೊಡೆದ್ರೆ ಅಂತ. ನನಗೂ ಬ್ಯಾಕ್ ಪೇನ್ಗೆ ಡಿಸ್ಬಲ್ ಆಗಿದೆ, ಆ ಥರ ಹೊಡೆದಿದ್ದಾರೆ ನನಗೆ. ನಾನು ಹೋಗಿ ಹಾಸ್ಪಿಟ್ಲಲ್ಲೇ ತೋರಿಸ್ಕೊಂಡು ಬಂದಿದ್ದೀನಿ. ಈ ತೋರಿಸ್ಕೊಂಡು ಬಂದಿದ್ದಕ್ಕೂ ಅದಕ್ಕೂ ಒಂದು ಜಗಳ ಹಾಸ್ಪಿಟ್ಲ್ ಹತ್ರನೇ ನಿಂತ್ಕೊಂಡು ನನ್ನ ಹತ್ರ ಜಗಳ ಮಾಡಿ ನಾನು ತೋರಿಸ್ಕೊಂಡು ಬರೋಲ್ಲ, ನಾನು ಯಾಕೆ ನಿನಗೆ ತೋರಿಸ್ಕೊಂಡು ಬರಬೇಕು ಅಂತ ಹೇಳ್ಬಿಟ್ಟು ಹೊಡೆದು ನನಗೆ ಹೊಟ್ಟೆ ಮೇಲೆ ಎಲ್ಲ ಹೊಡೆದು ನನಗೆ ಪಂಚ್ ಅಂತ ಆ ಥರ ಹೊಡೆದಿದ್ದಾರೆ. ನನಗೂ ನನ್ನ ಮಗಳಿಗೂ ಹೊಡೆದ್ಬಿಟ್ಟು ಗಾಡಿ ತಗೊಂಡು ಬೆಳಗ್ಗೆನೆ ಓಡೋಗ್ಬಿಟ್ಟಿದ್ದಾರೆ. ನನ್ನ ತಮ್ಮನಿಗೂ ಹೊಡೆದಿದ್ದಾರೆ. ಏನಕ್ಕೆ ನೀವು ಈ ಥರ ಹೊಡಿತಾ ಇದ್ದಾರೆ ಅಂತ ಹೇಳ್ರು ಕೇಳಿಲ್ಲ. ಅಷ್ಟು ಜೋರಾಗಿ ಹೊಡೆದ್ಬಿಟ್ಟು ನಾನು ತೋರಿಸ್ಕೊಂಡು ಬರೋದಿಲ್ಲ. ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಫಸ್ಟು ಬಂಡೆಪಾಳ್ಯ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವ್ರು ಹೇಳಿದ್ರು ವುಮೆನ್ಸ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಗಂಡ ಹೆಂಡತಿಗೆ ಅಲ್ಲೇ ಸಾಲ್ವ್ ಮಾಡೋದು ಅಂತ ಹೇಳಿದ್ರು. ಸರಿ ಅಂತ ಅಲ್ಲಿ ಹೋಗಿದ್ದಕ್ಕೆ ಅವ್ನು ಓಡೋಗ್ಬಿಟ್ಟಿದ್ದಾನಮ್ಮ, ಅಲ್ಲೇ ಹುಡ್ತಾರೆ ಹೋಗು, ನಿಮ್ಮ ಮನೆ ಹತ್ರ ಇದಾರಲ್ಲ ಪೊಲೀಸ್ ಸ್ಟೇಷನ್, ಬಂಡೆಪಾಳ್ಯ ಪೊಲೀಸ್ ಸ್ಟೇಷನ್, ಅವರೇ ಹುಡ್ತಾರೆ ಹೋಗು ಅಂತ ಅಲ್ಲಿ ಕಳ್ಸಿದ್ರು. ಆಡ್ಗೋಡಿ ಪೊಲೀಸ್ ಸ್ಟೇಷನ್ ಅವ್ರೇನು ಎಲ್ಲಿ ಹೋಗೋದಿಲ್ಲಮ್ಮ, ಬರ್ತಾನೆ ಅವನು, ಹೋಗಿ ಸ್ವಲ್ಪ ವೇಟ್ ಮಾಡಿ ಅಂತ ಹೇಳಿದ್ರು. ಇಷ್ಟು ದಿನ ವೇಟ್ ಮಾಡ್ತಾ ಇದ್ರಿ ನಾವು, ಇನ್ನೂವರೆಗೂ ಅವ್ರು ಬಂದಿಲ್ಲ. ಗಾಡಿ ಬೇರೆ 4 ಲಕ್ಷ ಗಾಡಿ ಇಸ್ಕೊಟ್ಟಿದ್ದೀನಿ. ಗಾಡಿ ತಗೊಂಡು ಓಡೋಗ್ಬಿಟ್ಟಿದ್ದಾರೆ. ನನ್ನ ತಮ್ಮನಿಗೆ ಮನೆಗೆ ಬಂದು ಗಲಾಟೆ ಮಾಡಿ ತಮ್ಮನ್ ಹೊಡೆದು ನಿಮಗೆ ಹೊಡೆದು ನಿಮ್ಗೆ ಪ್ರಜ್ಞೆ ತಪ್ಪಿಕೊಂಡ್ರಿ. ನೀವು ಹಾಸ್ಪಿಟಲ್ ಅಡ್ಮಿಟ್ ಆದ್ರೆ ಇವ್ನ ಗಾಡಿ ಎತ್ಕೊಂಡು ಓಡೋಗಿದೆ. ಈ ವಿಚಾರವಾಗಿ ನೀವು ಬಂಡೆಪಾಳ್ಯ ಸ್ಟೇಷನ್ ಕಂಪ್ಲೇಂಟ್ ಕೊಟ್ರೆ ವುಮೆನ್ ಸ್ಟೇಷನ್ ಕಳ್ಸಿದ್ರು. ಅಲ್ಲಿಂದ ನೀವು ನಿಮ್ಗೆ ನಿನ್ ಮೇಲೆ ಕೈ ಮಾಡಿದ್ರಲ್ಲಮ್ಮ ಅಲ್ಲೇ ಹೋಗಂತ ಅಲ್ಲಿ ಕಳ್ಸಿದ್ರು. ಇವರು ಮತ್ತೆ ಅಲ್ಲಿಗೆ ಹೋಗುವಂತ ಹೇಳ್ತಾ ಇದ್ದಾರೆ. ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ನನಗೆ ನ್ಯಾಯ ಸಿಗ್ತಾ ಇಲ್ಲ. ನನ್ನ ಮಗು ಜೀವನ ಹಾಳಾಗ್ಬಿಡುತ್ತೆ. ಇವ್ರು ಓಡೋಗ್ಬಿಟ್ರೆ ಇನ್ನೊಂದು ಮದುವೆ ಮಾಡ್ಕೊಬಿಡ್ತಾರೆ ಅಂತೆ. ನನ್ನ ಮಗು ಜೀವನ ಹಾಳಾಗ್ಬಿಡುತ್ತೆ. ಒಂದು ಹೆಣ್ಮಕ್ಳಿಗೆ ಜೀವನ ಕೊಡೋದು ನೀವು ಸ್ವಲ್ಪ ಸಪೋರ್ಟ್ ಮಾಡಿ ನನಗೆ ನ್ಯಾಯ ಕೊಡಿಸಿ. ನನಗೆ ಎಲ್ಲಿ ಪೊಲೀಸ್ ಸ್ಟೇಷನಲ್ಲಿನೂ ನ್ಯಾಯ ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ನಾನು ಇದೆಲ್ಲ ಇದು ಮಾಡ್ತಾ ಇರೋದು. ನನಗೆ ನ್ಯಾಯ ಬೇಕು. ಪೊಲೀಸ್ ಸ್ಟೇಷನಲ್ಲಿ ನನಗೆ ನ್ಯಾಯ ಸಿಗ್ತಾ ಇಲ್ಲ.